ಕರ್ನಾಟಕ ರಾಜ್ಯ ಸರ್ಕಾರ 2025-26ನೇ ಸಾಲಿನ ಬಜೆಟ್ ಅನ್ನು ಏನು ಮಂಡನೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಮಾಡ್ತಾ ಇರುವಂಥದ್ದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ರೆ ಅದನ್ನು ಸ್ವಾಗತ ಮಾಡುವಂತ ಕೆಲಸವನ್ನು ಮಾಡೋಣ. ಕ್ರಿಟಿಸಿಸಮ್ ಮಾಡುವಂಥದ್ದಕ್ಕೇನೆ ಕ್ರಿಟಿಸಿಸಮ್ ಮಾಡ್ತಾ ಇರುವಂಥದ್ದು ನಾವು ಅದನ್ನು ವಿರೋಧಿಸ್ತೀವಿ, ಖಂಡಿಸ್ತೀವಿ. ಜನಸಾಮಾನ್ಯರು ಖಂಡಿಸ್ಬೇಕು. ಮನೆ ಮುಖ್ಯಮಂತ್ರಿಗಳು ಈ 2ನೇ ಬಾರಿ ಮುಖ್ಯಮಂತ್ರಿಗಳು ಆದ ಮೇಲೆ ಇದು 3ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 4,09,549 ಕೋಟಿ ಬಜೆಟ್ 2025-26ನೇ ಸಾಲಿನ ಗಾತ್ರದ ಬಜೆಟ್. ಸೈಜ್ ಆಫ್ ದ ಬಜೆಟ್ ಈಸ್ 4,09,540 crore. 2024-25ನೇ ಸಾಲಿನ 3,71,383 ಕೋಟಿ ಇತ್ತು. ಅಂದ್ರೆ ಹೀಗೆ ಒಂದು ವರ್ಷಕ್ಕೆ 38,166 ಕೋಟಿ ಜಾಸ್ತಿ ಆಗಿದೆ. ಅಂದ್ರೆ ಬಡ್ಜೆಟ್ ಜಾಸ್ತಿ ಆಗಿದೆ ಅಂದ್ರೆ ವಿ ವಿಲ್ ಬಿ ಏಬಲ್ ಟು ಸಿ ದ ಗ್ರೋತ್. ಬೆಳವಣಿಗೆ ಜಾಸ್ತಿ ಆಗಿದೆ. ಎಷ್ಟು ಶೇಕಡ ಬೆಳವಣಿಗೆ ಆಗಿರುವಂಥದ್ದು? ಶೇಕಡ 10.3 ಬೆಳವಣಿಗೆ ಆಗಿದೆ. ವಿ ವಿಲ್ ಬಿ ಏಬಲ್ ಟು ಸಿ ದ ಗ್ರೋತ್ ಆಫ್ ದಿ ಬಡ್ಜೆಟ್ ಮೀನ್ಸ್ ಆಟೋಮೆಟಿಕ್ಲಿ ಗ್ರೋತ್ ಆಫ್ ದಿ ಸ್ಟೇಟ್ ಅಂತ ಅರ್ಥ. ಗ್ರೋತ್ ಆಫ್ ದಿ ಪೀಪಲ್, GDP ಗ್ರೋತ್ ಇಲ್ಲಿ 10.3% ಜಾಸ್ತಿ ಆಗಿದೆ ಗ್ರೋತ್. ಇಲ್ಲಿ ಒಂದು ಟಿಪ್ಪಣಿಯನ್ನು ಕೊಡುವಂಥದಕ್ಕೆ ನಾನು ಇಚ್ಛೆಪಡ್ತೀನಿ. 4,09,549 ಕೋಟಿ ಗಾತ್ರದ ಬಜೆಟ್ ಅಲ್ಲಿ 2,92,477 2,92,477 ಕೋಟಿಯಷ್ಟು ನಮಗೆ ವಿವಿಧ ಮೂಲಗಳ ಮೂಲಕ ವಿವಿಧ ಟ್ಯಾಕ್ಸ್ಗಳ ಮೂಲಕ ಕಲೆಕ್ಟ್ ಆಗುವಂಥದ್ದು. ರಾಜ್ಯ ಸರ್ಕಾರ ವಿ ಎಕ್ಸ್ಪೆಕ್ಟ್ 2,92,477 ಕೋಟಿ. 1,16,000 ಕೋಟಿಯಷ್ಟು ಸಾಲ ಮಾಡಬೇಕು ಅನ್ನುವಂಥದ್ದು ಉದ್ದೇಶಿತ. ಒಟ್ಟು 4,09,549 ಕೋಟಿ. ನಾನು ಒಂದು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಯಸ್ತೀನಿ. ವಿರೋಧ ಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ, CT ರವಿ ಇವರೆಲ್ಲ ಒಂದು ರೀತಿಯಲ್ಲಿ ಸ್ಯಾಡಿಸ್ಟ್ ಮೈಂಡ್ ಸೆಟ್ನ ಇಟ್ಕೊಂಡು ಟೀಕೆ ಮಾಡುವಂತ ಒಂದು ಪ್ರವೃತ್ತಿ ಇರುವಂತ ವ್ಯಕ್ತಿಗಳು. ತಪ್ಪಿದ್ರೆ ದಾಖಲೆಗಳ ಸಮೇತ ತಪ್ಪು ಅನ್ನುವಂಥದ್ದು ಹೇಳಿ ನಾವು ಸ್ವೀಕಾರ ಮಾಡ್ತೀವಿ, ತಿದ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಅದನ್ನ ಇಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ HD ಕುಮಾರಸ್ವಾಮಿ ಅವರ ಆದಿಯಾಗಿ, ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ಸಾಲ ಮಾಡಿದ್ದೇ ಸಾಧನೆ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮೂಲಕ, ಮಾಧ್ಯಮಗಳ ಗೋಷ್ಠಿ ಮೂಲಕ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಾ ಇರುವಂತದಕ್ಕೆ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಯಾರು ಯಾವ ಕಾಲದಲ್ಲಿ ಹೆಚ್ಚು ಸಾಲ ಆಗಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ. ತಮ್ಮ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ದಯಮಾಡಿ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ಳೋದಷ್ಟು ಜನಸಾಮಾನ್ಯರಿಗೆ ಸತ್ಯವನ್ನು ತಿಳಿಸುವಂಥದಕ್ಕೆ ತಾವು ಬದ್ಧರಾಗಿದ್ದೀರಿ, ನಿಜ ಸಂಗತಿಯನ್ನು ಹೇಳುವಂತ ಕೆಲಸವನ್ನು ಮಾಡಬೇಕು. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ಳುವಂತ ಸಂದರ್ಭದಲ್ಲಿ ರಾಜ್ಯದ ಮೇಲೆ ಇದ್ದಂತ ಸಾಲ 1.7 ಲಕ್ಷ ಕೋಟಿ. 1.7 ಲಕ್ಷ ಕೋಟಿ. 2018ರಲ್ಲಿ ಸಿದ್ದರಾಮಯ್ಯನವರು ಬಿಡುವಂತ ಸಂದರ್ಭದಲ್ಲಿ ಆಗಿದ್ದಂತ ಸಾಲ 2.85 ಲಕ್ಷ ಕೋಟಿ. 1.7 ಲಕ್ಷ ಕೋಟಿ ಇದ್ದ ಸಾಲ ಸಿದ್ದರಾಮಯ್ಯನವರು ಬಿಡುವಂತ ಸಂದರ್ಭದಲ್ಲಿ 5 ವರ್ಷದ ಅವಧಿನಲ್ಲಿ 2.85 ಲಕ್ಷ ಕೋಟಿ ಆಯಿತು. ಅಂದ್ರೆ ಸಾಲ ಎಷ್ಟು ಮಾಡ್ದಂಗ ಆಯ್ತು ನೀವು ಲೆಕ್ಕ ಹಾಕಬಹುದು. 1.7 2.85 ಅಂದ್ರೆ 1.15 ಲಕ್ಷ ಕೋಟಿ ಸಾಲವನ್ನ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮಾಡಿದಂತ ಸಾಲ. 2023ರಲ್ಲಿ ಅಂದ್ರೆ 2018ರಲ್ಲಿ ಬಿಟ್ಟ ನಂತರ 14 ತಿಂಗಳು ಕುಮಾರಸ್ವಾಮಿ, ಇನ್ನು ಮಿಕ್ಕಿದ್ದು 4 ವರ್ಷ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವರು 5 ವರ್ಷದ ಅವಧಿನಲ್ಲಿ 18ರಲ್ಲಿ ಇದ್ದಂತ ಸಾಲ 2.85 ಲಕ್ಷ ಕೋಟಿ. 2023ರಲ್ಲಿ ಅವ್ರು ಬಿಟ್ಟು ಹೋಗುವಾಗ ಇದ್ದಂತ ಸಾಲ 5.75 ಲಕ್ಷ ಕೋಟಿ.
5.75 ಲಕ್ಷ ಕೋಟಿ. 2.85 ಇದ್ದಿದ್ದು 5.75 ಆಯ್ತು. ಆಲ್ಮೋಸ್ಟ್ 3 ಲಕ್ಷ ಕೋಟಿಯಷ್ಟು ಸಾಲವನ್ನ 5 ವರ್ಷ ಪೀರಿಯಡ್ ಅಲ್ಲಿ ಬಿಜೆಪಿಯವರು ಮಾಡಿದ್ದಂಥದ್ದು. ಈಗ 2024 ರಾಜ್ಯದ ಮೇಲಿರುವಂತಹ ಸಾಲ 6.48 ಲಕ್ಷ ಕೋಟಿ. 6.48 ಲಕ್ಷ ಕೋಟಿ ಅಂದ್ರೆ ಕಳೆದ 2024-25 ಸಾಲಿನಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ವರ್ಷ ಮಾಡಿದಂತ ಸಾಲ 65,000 ಕೋಟಿ. 65,000 ಕೋಟಿ. ಈ ವರ್ಷ ನಾವು ಮಾಡಬೇಕು ಅನ್ನುವಂಥದ್ದು ಪ್ರಪೋಸ್ ಮಾಡ್ಕೊಂಡಿರುವಂಥದ್ದು 1,16,000 ಕೋಟಿ. 1,16,000 ಕೋಟಿ. ಬಹಳ ಸ್ಪಷ್ಟವಾಗಿ ಫೈನಾನ್ಸ್ ಗೈಡ್ಲೈನ್ಸ್ ಇರ್ಬೋದು, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಿಳ್ಕೊಂಡು ವಿರೋಧ ಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂಥದ್ದಾಗುತ್ತೆ. ನಾನು ನೇರವಾಗಿ 2 ಪ್ರಶ್ನೆಗಳನ್ನ ಅಶೋಕ್ ಅವರಿಗೆ, ಸಿ ಟಿ ರವಿ ಅವರಿಗೆ, ಆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತೀನಿ. ದಯಮಾಡಿ ಅಶೋಕ್ ಅವರೇ, ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? ವಿತ್ತೀಯ ಕೊರತೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು? ಕೇಂದ್ರ ಸರ್ಕಾರದ ಫೈನಾನ್ಸ್ ರೆಗ್ಯುಲೇಷನ್ 15th ಫೈನಾನ್ಸ್ ಕಮಿಷನ್ 16th ಫೈನಾನ್ಸ್ ಕಮಿಷನ್ ರೆಗ್ಯುಲೇಷನ್ಸ್ ಪ್ರಕಾರ ಎಷ್ಟು ಒಳಗಡೆ ಇರಬೇಕು, ಸಾಲ ಮಾಡುವಂಥದ್ದಾದ್ರೆ ಎಷ್ಟು ಸಾಲ ಒಳಗಡೆ ಮಾಡಬೇಕು ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ಹೇಳ್ತೀರಾ ಮಾಧ್ಯಮದ ಮುಂದೆ ಬಂದು? ಇದು ನಾನು ಸವಾಲವಾಗಿ ನೀವು ಸ್ವೀಕರಿಸಬೇಕು ನನ್ನ ಪ್ರಶ್ನೆಗೆ. ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಫಿಸ್ಕಲ್ ಡೆಫಿಸಿಟ್, ವಾಟ್ ಡಸ್ ಇಟ್ ಮೀನ್ ಆಫ್ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಹೇಳಬೇಕು. ನಮ್ಮ ರಾಜ್ಯದಲ್ಲಿ ಗ್ರೋತ್, GDP ಗ್ರೋತ್, ಟೋಟಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, ಇಡೀ ರಾಜ್ಯದ ಒಟ್ಟಾರೆ ವಹಿವಾಟು 2025-26 ಸಾಲಿಗೆ 30,000 ಕೋಟಿ. 30,000 ಕೋಟಿ. ಟೋಟಲ್ GDP ಆಫ್ ದ ಸ್ಟೇಟ್ 30 ಲಕ್ಷ ಕೋಟಿ. 30 ಲಕ್ಷ ಕೋಟಿ. 30,70,103 ಕೋಟಿ. ಟೋಟಲ್ GDP ಆಫ್ ದ ಸ್ಟೇಟ್.